ನಗರಸಭೆ ಅಧ್ಯಕ್ಷರೇ, ಒಮ್ಮೆ ಈ ಸ್ಟೋರಿ ನೋಡಿ. ಕೇವಲ ನೋಡುವುದಲ್ಲ, ಈ ಸಮಸ್ಯೆ ನಿವಾರಣೆಗೆ ಕೂಡಲೇ ಕ್ರಮ ವಹಿಸಿ. ಇಲ್ಲವಾದರೆ ಸಾರ್ವಜನಿಕರು ತೀವ್ರ ಸಮಸ್ಯೆ ಎದುರಿಸಬೇಕಾಗತ್ತೆ. ಏನು ಆ ಸಮಸ್ಯೆ ಅಂತೀರಾ? ಇಂದು ನಡೆದಿರುವ ಈ ಘಟನೆ ನಗರದ ಮಧ್ಯಭಾಗದಲ್ಲಿಯೂ ಇಲ್ಲವೇ ಪ್ರಮುಖ ಬಡಾವಣೆಗಳಲ್ಲಿಯೂ ನಡೆದಿದ್ರೆ ಅದರ ಪರಿಣಾಮ ಊಹಿಸಲು ಅಸಾಧ್ಯ. ಹಾಗಾಗಿ ಸಮರೋಪಾದಿಯಲ್ಲಿ ನೀವು ಕ್ರಮ ವಹಿಸದಿದ್ದರೆ ಮುಂದೆ ನಡೆಯುವ ಯಾವುದೇ ಅನಾಹುತಕ್ಕೆ ನೀವೇ ನೇರ ಕಾರಣವಾಗಲಿದ್ದೀರಿ ಎಂಬುದನ್ನು ಮರೆಯ. ಇಲ್ಲಿ ಕಾಣುತ್ತಿದೆಯಲ್ಲ ಬೆಂಕಿ, ಇದು ನಗರದ ಮುಷ್ಟೂರು ರಸ್ತೆಯಲ್ಲಿ ಬಿದ್ದಿರುವ ಬೆಂಕಿ. ಯಾವುದೋ ಖಾಲಿ ಜಾಗಕ್ಕೆ ಬಿದ್ದ ಬೆಂಕಿಗೆ ಇಷ್ಟೊಂದು ಆತಂಕ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಖಾಲಿ ನಿವೇಶನದಲ್ಲಿ ಬಿದ್ದ ಬೆಂಕಿ ಅಕ್ಕಪಕ್ಕದ ಮನೆಗಳಿಗೆ ಹಬ್ಬುವ ಎಲ್ಲ ಆತಂಕವನ್ನ ಹುಟ್ಟಿಹಾಕಿತ. ಆದರೆ ಅದೃಷ್ಟವಶಾತ್ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳದವರು ಬಂದ ಕಾರಣ ಆಗಬೇಕಿದ್ದ ಅಪಾಯ ತಪ್ಪಿಸಿದ್ದಾರೆ. ರೀತಿಯ ಜನನಿಬಿಡ ಬಡಾವಣೆಗಳಲ್ಲಿ ಅನಾಹುತಕ್ಕೆ ಎಡೆ ಮಾಡಿದರೆ ಪರಿಸ್ಥಿತಿ ಏನಾಗಬಹುದು ಒಮ್ಮೆ ಯೋಚಿಸಿ. ಚಿಕ್ಕಬಳ್ಳಾಪುರ ನಗರದ 31 ವಾರ್ಡ್ಗಳಲ್ಲಿಯೂ ಇದೇ ರೀತಿಯ ಖಾಲಿ ನಿವೇಶನಗಳಿವೆ. ಹಾಗೆ ಇರುವ ಎಲ್ಲ ಖಾಲಿ ನಿವೇಶನಗಳಲ್ಲಿಯೂ ಗಿಡಗಂಟಿಗಳು ಬೆಳೆದಿವೆ. ಹಾಗೆ ಬೆಳೆದಿರುವ ಗಿಡಗಂಟಿಗಳು ಪ್ರಸ್ತುತ ಬೇಸಿಗೆ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲವೂ ಒಣಗಿ ಸೊರಗಿವೆ. ಒಂದೇ ಒಂದು ಕಿಡಿ ಬೆಂಕಿ ಸೋಕಿದ್ರೂ ಈ ಒಣಗಿದ ತರಗೆಲೆಗಳು ಹೊತ್ತಿ ಉರಿಯುವುದರಲ್ಲಿ ಅನುಮಾನವೇ ಇಲ್ಲ. ಹಾಗೆ ಖಾಲಿ ನಿವೇಶನದಲ್ಲಿರುವ ತರಗೆಲೆಗಳು ಹೊತ್ತಿ ಉರಿದ್ರೆ ಯಾರಿಗೂ ತೊಂದರೆಯಿಲ್ಲ. ಆ ಬೆಂಕಿಯ ಕೆನ್ನಾಲಿಗೆ ಪಕ್ಕದ ಜನವಸತಿ ಪ್ರದೇಶಗಳಿಗೆ ಹಬ್ಬಿದ್ರೆ ಮಾತ್ರ ಅಪಾಯ ಊಹಿಸಲು ಅಸಾಧ್ಯ. ಅಂತಹುದೇ ಘಟನೆ ಇಂದು ನಡೆದಿದೆ. ಗುಡ್ ಶೆಫರ್ಡ್ ಶಾಲೆಯ ರಸ್ತೆ ಇದೆಯಲ್ಲ, ಅದೇ ದಾರಿಯಲ್ಲಿಯೇ ಬೇಸ್ಮೆಲ್ಲಾ ಚಿಕನ್ ಸೆಂಟರ್ ಪಕ್ಕದಲ್ಲಿರೋ ಖಾಲಿ ನಿವೇಶನದಲ್ಲಿ ಇಂದು ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಅದು ಯಾರಾದರೂ ಹೊತ್ತಿಸಿದ್ರೆ ಅಥವಾ ಮತ್ಯಾವುದೋ ಕಾರಣಕ್ಕೆ ಕಿಡಿ ತಾಕಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಬೆಂಕಿ ಬಿದ್ದ ಕೆಲವೇ ಕ್ಷಣಗಳಲ್ಲಿ ಇಡೀ ಖಾಲಿ ನಿವೇಶನ ವ್ಯಾಪಿಸಿದೆ. ಸಾಲದೆಂಬಂತೆ ಪಕ್ಕದ ನಿವೇಶನದಲ್ಲಿ ಹಾಕಿದ್ದ ಸೆಂಟ್ರಿಂಗ್ಗೆ ಬಳಸೋ ಸೌದೆಗಳಿಗೂ ಹೊತ್ತಿಕೊಂಡಿದೆ. ಯಾವಾಗ ಸೆಂಟ್ರಿಂಗ್ಗೆ ಬಳಸೋ ಸೌದೆಗಳಿಗೆ ಬೆಂಕಿ ಹೊತ್ತಿದೆಯೋ ಆಗ ಬೆಂಕಿಯ ಜ್ವಾಲೆ ಹೆಚ್ಚಾಗಿದ್ದು ಸುತ್ತಮುತ್ತಲ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಅದೃಷ್ಟವಶಾತ್ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡಲೇ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಸ್ಥಳೀಯರ ಆತಂಕ ದೂರ ಮಾಡಿದ್ದಾರೆ. ಆದರೆ ಇದೇ ರೀತಿಯ ತರಗೆಲೆಗಳು ತುಂಬಿದ ಖಾಲಿ ನಿವೇಶನಗಳು ಇಡೀ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇದ್ದು ಅದೇ ನಿವೇಶನಗಳಲ್ಲಿಯೇ ನಾಗರಿಕರು ಕಾರು ಬೈಕು ಪಾರ್ಕಿಂಗ್ಗಳಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಹಾಗೆ ವಾಹನಗಳನ್ನ ನಿಲ್ಲಿಸಿರುವ ಇಲ್ಲವೇ ಜನವಸತಿ ಪ್ರದೇಶಗಳಿಗೆ ಹೊಂದಿಕೊಂಡಿರುವ ಖಾಲಿ ನಿವೇಶನಗಳಲ್ಲಿ ಹೀಗೆ ಬೆಂಕಿ ಕಾಣಿಸಿಕೊಂಡ್ರೆ ಅದರಲ್ಲೂ ಚಿಕ್ಕಬಳ್ಳಾಪುರದ ಕೆಲ ಪ್ರದೇಶಗಳಿಗೆ ಅಗ್ನಿಶಾಮಕ ದಳದ ವಾಹನ ಹೋಗಲು ರಸ್ತೆ ಇಲ್ಲದ ಪ್ರದೇಶಗಳಿವೆ. ಅಂತಹ ಪ್ರದೇಶಗಳಲ್ಲಿ ಬೆಂಕಿ ಕಾಣಿಸಿಕೊಂಡ್ರೆ ಪರಿಣಾಮ ಏನಾಗಬಹುದು, ಅದರಿಂದ ಆಗಬಹುದಾದ ಅಪಾಯ ಊಹಿಸಲು ಸಾಧ್ಯವಿಲ್ಲ. ಹಾಗಾಗಿ ನಗರಸಭೆ ಅಧ್ಯಕ್ಷರು ಕೂಡಲೇ ನಗರದಲ್ಲಿರುವ ಖಾಲಿ ನಿವೇಶನಗಳ ಮಾಲೀಕರ ಸಭೆ ನಡೆಸಿ ಸಮರೋಪಾದಿಯಲ್ಲಿ ನಿವೇಶನಗಳ ಸ್ವಚ್ಛತೆಗೆ ಸೂಚನೆ ನೀಡಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಒಂದು ವೇಳೆ ನಿವೇಶನ ಮಾಲೀಕರು ಸ್ವಚ್ಛ ಮಾಡಲು ಮುಂದಾಗದಿದ್ದರೆ ನಗರಸಭೆಯೇ ನಿವೇಶನಗಳನ್ನು ಸ್ವಚ್ಛ ಮಾಡಿ 4 ಪಟ್ಟು ಹೆಚ್ಚಿನ ದಂಡವನ್ನ ನಿವೇಶನ ಮಾಲೀಕರಿಂದ ವಸೂಲಿ ಮಾಡಬೇಕಿದೆ. ಹಾಗೆ ಮಾಡದಿದ್ದರೆ ಖಾಲಿ ನಿವೇಶನಗಳ ಮಾಲೀಕರಿಗೆ ನಗರಸಭೆ ಎಚ್ಚರಿಕೆ ಬಗ್ಗೆ ಭಯ ಬರುವುದಿಲ್ಲ. ಅವರಿಗೆ ಭಯ ಬರದೆ ಖಾಲಿ ನಿವೇಶನಗಳು ಸ್ವಚ್ಛವಾಗುವುದೂ ಇಲ್ಲ. ಸ್ವಚ್ಛವಾಗದಿದ್ದರೆ ಪ್ರಸ್ತುತ ಬೇಸಿಗೆಯಲ್ಲಿ ಎದುರಾಗಬಹುದಾದ ಬೆಂಕಿ ದುರಂತಗಳಿಗೆ ನೇರವಾಗಿ ನಗರಸಭೆಯೇ ಕಾರಣವಾಗಲಿದೆ. ಹಾಗಾಗಿ ನಗರಸಭೆ ಕೂಡಲೇ ಬೆಂಕಿ ಅನಾಹುತಗಳನ್ನು ತಪ್ಪಿಸುವ ಉದ್ದೇಶದಿಂದ ಕೂಡಲೇ ನಿವೇಶನಗಳ ಸ್ವಚ್ಛತೆಗೆ ಗಮನ ನೀಡಬೇಕಿದೆ. ಇಲ್ಲವಾದರೆ ಮುಂದೆ ನಡೆಯುವ ಎಲ್ಲಾ ದುರಂತಗಳಿಗೂ ನೇರವಾಗಿ ನಗರಸಭೆ ಅಧ್ಯಕ್ಷರೇ ಹೊಣೆಗಾರರಾಗಲಿದ್ದಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ.
ಮುಷ್ಟೂರು ರಸ್ತೆ ವಿನಾಯಕ ಚೌಲ್ಟ್ರಿ ಹತ್ರ ಈ ಒಂದು ಖಾಲಿ ಜಾಗ ಆನಂದ್ ಅನ್ನೋರ್ದು. ಈ ಖಾಲಿ ಜಾಗದಲ್ಲಿ ಮೇಸ್ತ್ರಿ ಮುನಿಯಪ್ಪ ಅನ್ನೋರು ಸೆಂಟ್ರಿಂಗ್ ಸಾಮಾನೆಲ್ಲ ಇಲ್ಲೇ ಇಟ್ಕೊಂಡಿದ್ರು. ಸುಮಾರು ದಿನದಿಂದ ಇಲ್ಲೇ ಇತ್ತು. ಇವತ್ತು ಬಿಸಿಲಿನ ಧಗೆಗೆ ಆಕಸ್ಮಿಕವಾಗಿ ಬೆಂಕಿ ಅದು ಹೆಂಗೆ ಇದಾಯ್ತು ಅನ್ನೋ ಗೊತ್ತಿಲ್ಲ. ಸುಮಾರು ಸೆಂಟ್ರಿಂಗ್ ಸಾಮಾನು ಅವ್ರಿಗೆ ಬೆಂಕಿ ಅನಾಹುತ ಆಗಿ ಸುಮಾರು ಲಾಸ್ ಆಗಿದೆ. ಇಲ್ಲಿ ಅಕ್ಕಪಕ್ಕ ಸ್ಥಳೀಯರೆಲ್ಲ ಸೇರಿಕೊಂಡು ಅಗ್ನಿಶಾಮಕ ದಳದ ವಾಹನ ಬರೋಕ್ಕೆ ಮುಂಚೆನೇ ಸ್ವಲ್ಪ ನೀರೆಲ್ಲ ಹಾಕಿ ಆರಿಸಿರೋದ್ರಿಂದ ಈಗ ಸ್ವಲ್ಪ ಉಳಿದೈತೆ. ಇಲ್ಲಾಂದಿದ್ದರೆ ಅವ್ರು ತುಂಬ ಲಾಸ್ ಆಗ್ತಾಯಿತ್ತು. ಆದ್ರೂ ಈಗ ಅವ್ರು ಹೇಳೋ ಪ್ರಕಾರ ಒಂದು 300 ಮರ ಅಂದರೆ ಇವತ್ತು ಒಂದು ಮರಕ್ಕೆ 200 ರೂಪಾಯಿ ಇದೆ. ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಗಂಟೆ ಅವ್ರದ್ದು ಪಾಪ ತೊಂದರೆ ಆಗಿದೆ. ಪಾಪ ಬಡವರು ಅವರೇನೋ ಸಾಲ ಮಾಡಿ ಒಂದು ಸಾಮಾನು ಹಾಕ್ಕೊಂಡು ಜೀವನ ಮಾಡ್ಕೊತಿದ್ರು. ಈಗ ಪಾಪ ಅವ್ರಿಗೆ ಅನ್ಯಾಯ ಆಗಿದೆ. ಆದಷ್ಟು ನಾವು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲ ಈ ಸ್ಥಳಕ್ಕೆ ಬಂದು ಹೋಗಿದ್ದಾರೆ. ನಗರಸಭೆಯಲ್ಲಿ ಏನೋ ಅವ್ರಿಗೇನೋ ಪರಿಹಾರ ಸಿಗುತ್ತೇನೋ ಅಂತ ನಾವು ಆಲೋಚನೆ ಮಾಡಿ ಎಲ್ಲ ಮಾತಾಡಿ ಅವ್ರಿಗೇನೋ ನಗರಸಭೆಯಿಂದ ಏನೋ ಅನುಕೂಲ ಆಗಿದ್ದರೆ 100% ನಾವು ಅಲ್ಲೊಂದು ಅನುಕೂಲ ಮಾಡ್ತೀವಿ. ಮತ್ತು ಕಾರ್ಮಿಕ ಇಲಾಖೆಯವ್ರಿಗೂ ಇನ್ಸ್ಪೆಕ್ಟರ್ ಮಂಜುಳಾ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ವಿ. ಇವತ್ತು ಸಂಡೇ ಇರೋದ್ರಿಂದ ಅವ್ರೇನು ಫೋನ್ ತೆಗಿಲಿಲ್ಲ. ಬಹುಶಃ ನಾಳೆ ಅವ್ರನ್ನೂ ಮಾತಾಡಿ ಅವ್ರಿಗೇನೋ ಅನುಕೂಲ ಆಗಿದೆ. ಪಾಪ ಬಡವರು ಇದ್ದಾರೆ, ಆದಷ್ಟು ಅವ್ರಿಗೆ ಅನುಕೂಲ ಮಾಡೋಂಥ ಪ್ರಯತ್ನ ಪಡ್ತೀವಿ. ಏನಾದ್ರೂ ಸ್ವಲ್ಪ ಈಗ ಜನ ಸ್ವಲ್ಪ ಯಥೇಚ್ಛವಾಗಿರಬೇಕು. ಯಾಕಂದರೆ ವಿಪರೀತ ಬಿಸಿಲು ಇರೋದ್ರಿಂದ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದಂತ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.